ಅವಳು ಹೇಳಿದ್ಲು ಅಂತ ಇನ್ನೂ ಇಲ್ಲೇ ನಿಂತಿದೆಯಲ್ಲೇ, ಕೆಲಸ ಯಾರು ಮಾಡ್ತಾರೆ? ಹೋಗೆ. ದೀಪ ಬರೋವರೆಗೂ ನೀನು ಎಲ್ಲೂ ಹೋಗ್ಬೇಡ ಜಾಜಿ, ಇಲ್ಲೇ ಇರು. ಅಚ್ಚು, ನೀನು ಅವ್ರ ಥರನೇ ಆಡ್ತಿದ್ಯಲ್ಲ. ದೀಪ ಸುಮ್ಮನೆ ಏನನ್ನೂ ಮಾಡಲ್ಲ ಚಿರು. ದೀಪ ಬರೋವರೆಗೂ ಇವಳು ಇಲ್ಲೇ ಇರ್ತಾಳೆ. ಆಯ್ತಾಯ್ತು, ಹೋಗಿದ್ದವಳು ವಾಪಸ್ ಬಂದ್ಮೇಲೆ ಅದೇನ್ ದಬ್ಬ ಹಾಕ್ತಾಳೋ ನಾನು ನೋಡ್ತೀನಿ. ದಬಾಕೋ ಟೈಮ್ ಬಂದೇ ಬಿಡ್ತು ಮೇಡಮ್. ಜಾಜಿ ಅಕ್ಕ, ನೀವು ಎಷ್ಟು ವರ್ಷದಿಂದ ಈ ಮನೇಲಿ ಕೆಲಸ ಮಾಡ್ತಿದ್ದೀರಾ? ಯಾಕೆ ಮೇಡಮ್? ಒಂದು 5-6 ವರ್ಷ ಆಗಿರ್ಬೋದಾ? ನೀವೇನಕ್ಕೆ ಕೆಲಸ ಮಾಡ್ತಿದ್ದೀರಾ? ಅಂದರೆ ಸಂಬಳಕ್ಕೆ ತಾನೆ? ಇವ್ರು ಕೊಡೋ ದುಡ್ಡಿಂದ ನಿಮ್ಮ ಮನೆ ನಡಿಬೇಕು ಅಂತ ಕೆಲಸ ಮಾಡ್ತಿದ್ದೀರಾ ಅಲ್ವಾ? ಅಲ್ಲ, ಕೆಲಸದವರು ಇಲ್ಲಿ ಕೆಲಸ ಮಾಡ್ತಿರೋದು ನಾವು ಬಿಸಾಕೋ ದುಡ್ಡಿಗೋಸ್ಕರ ತಾನೆ. ಅದನ್ನ ಯಾಕೆ ಒತ್ತಿ ಒತ್ತಿ ಕೇಳ್ತೀಯಾ? ಅಲ್ಲ, ಇವ್ರನ್ನೆಲ್ಲ ಕರೆದು ಇಲ್ಲೇನು ಗುಡ್ಡೆ ಹಾಕಿದೀಯಾ? ಇದೇನ್ ಕೋರ್ಟಾ? ಕೆಲವೊಂದ್ಸಲ ಮನೇಲೆ ಅನ್ಯಾಯ ಆದ್ರೆ ಮನೆನೇ ಕೋರ್ಟ್ ಆಗುತ್ತೆ. ಹಾಗೆ ವಾದ ವಿವಾದ ಆಗಿ ಅನ್ಯಾಯ ಆಗಿರೋರ್ಗೆ ನ್ಯಾಯನೂ ಕೊಡಿಸ್ಬೇಕಾಗತ್ತೆ. ಅಂಥದ್ದೇನು ಅನ್ಯಾಯ ಆಗಿದೆ ಇವ್ರಿಗೆಲ್ಲ? ಪ್ರತಿ ತಿಂಗಳು 10ನೇ ತಾರೀಕು ಕರೆಕ್ಟಾಗಿ ಸಂಬಳ ಬಿಸಾಕಲ್ವಾ? ಸಂಬಳ ಕೊಟ್ರೆ ಸಾಲದು ಮೇಡಮ್, ಕೆಲಸ ಮಾಡೋರ್ನ ಪ್ರೀತಿ ಗೌರವದಿಂದ ನೋಡ್ಕೋಬೇಕು. ಓ, ಇವರೆಲ್ಲ ನಮ್ಮ ಅತ್ತೆ ಮಕ್ಕಳು, ಪ್ರೀತಿ ಕೊಟ್ಟು ಗೌರವ ಕೊಡಕ್ಕೆ. ದುಡ್ಡಿನ ಅಹಂಕಾರ ಇರೋ ಕೆಲವು ಶ್ರೀಮಂತರು ಮಾಡೋ ತಪ್ಪೇ ಇದು. ನೋಡಿದ್ರ, ಇವ್ರ ಅಹಂಕಾರದ ಮಾತನ್ನ ಕೇಳಿಸ್ಕೊಂಡ್ರ? ನಿಮ್ಗೆ ಸಂಬಳ ಎಷ್ಟು ಮುಖ್ಯನೋ ಇವ್ರು ನಿಮ್ಮನ್ನ ಪ್ರೀತಿ ಗೌರವದಿಂದ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ. ಒಂದು ದಿನ ನೀವಿಲ್ಲದೆ ಈ ಮನೆ ನಡೆಯತ್ತ ಯೋಚನೆ ಮಾಡಿ. ಇವ್ರಿಗೆಲ್ಲ ಟೈಮಿಗೆ ಸರಿಯಾಗಿ ತಿನ್ನಕ್ಕೆ ಕುಡಿಯೋಕ್ಕೆ ಕೆಲಸ ಮಾಡೋಕ್ಕೆ ನೀವು ಬೇಕೇ ಬೇಕು. ಆದರೂ ಇವ್ರು ನಿಮಗೆ ಬೆಲೆ ಕೊಡಲ್ಲ ಅಂತಾರೆ. ಮಾಡದೇ ಇರೋ ತಪ್ಪಿಗೆ ಬೈಸ್ಕೊಂಡು ಹೊಡೆಸ್ಕೊಂಡು ನೀವೆಲ್ಲರೂ ಇಲ್ಲಿ ಕೆಲಸ ಮಾಡಬೇಕಾ? ಈ ಮನೆ ಬಿಟ್ಟು ನಿಮ್ಗೆ ಬೇರೆ ಎಲ್ಲೂ ಕೆಲಸನೇ ಸಿಗಲ್ವಾ ಹೇಳಿ? ಏನೇ ಸೌಂದರ್ಯನ ವಿರುದ್ಧನೇ ಕೆಲಸದವ್ರನ್ನ ಎತ್ಕೊಡ್ತೀಯಾ? ಯಾಕೆ ಬಂತು ಇಂಥ ಕೆಟ್ಟ ಬುದ್ಧಿ ನಿಂಗೆ? ನಾನು ನಿಮ್ಮ ವಿರೋಧ ಮಾತಾಡಿದ್ರು, ನೀವು ಅವ್ರನ್ನ ಹೊಡೆದ್ರು ಬೈದ್ರು, ಏನು ಮಾತಾಡದೆ ಸುಮ್ಮನೆ ನಿಂತಿದ್ದಾರೆ. ಆದ್ರೆ ನೀವು ಯಾವತ್ತಾದ್ರೂ ಅವ್ರ ಪರವಾಗಿ ನಿಂತಿದ್ದೀರಾ? ಒಂದು ದಿನನಾದ್ರೂ ಪ್ರೀತಿಯಿಂದ ಮಾತಾಡ್ಸಿದ್ದೀರಾ? ಗೌರವದಿಂದ ನಡ್ಕೊಂಡಿದ್ದೀರಾ? ಹೇಳಿ ಮೇಡಮ್. ಏನೇ ನೀನು ನಮ್ಮ ಸೌಂದರ್ಯನ ಮರ್ಯಾದೆ ತೆಗೆದಿದೀಯಾ?
ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಅನ್ನೋದನ್ನ ಅರ್ಥ ಮಾಡಿಸ್ತಿದ್ದಾಳೆ. ನಾನು ಇಷ್ಟು ಬಾಯಿ ಬಡ್ಕೊಂಡ್ರು ಏನು ಮಾತಾಡದೆ ಸುಮ್ಮನೆ ನಿಂತಿದ್ದೀರಾ ಅಲ್ವಾ? ಛೇ, ನೋಡಿದ್ರಾ ನಿಮ್ಮ ಬಗ್ಗೆ ಅವ್ರಿಗೆ ಎಂಥ ಭಾವನೆ ಇದೆ ಅಂತ? ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ಕೆಲಸ ಮಾಡಬೇಕಾ? ಗೌರವ ಇಲ್ದಿರೋ ಕಡೆ ಚಪ್ಪಲಿನೂ ಬಿಡಬಾರ್ದು ಅಂತಾರೆ. ಅವ್ರು ನಿಮ್ಮನ್ನ ಕಾಲ್ ಕಸದ ಥರ ನೋಡ್ತಾರೆ. ಅವ್ರ ಮುಂದೆ ನೀವು ತಲೆ ತಗ್ಸ್ಕೊಂಡು ಕೆಲಸ ಮಾಡಬೇಕಾ? ಮಾಡಬಾರ್ದು. ಇನ್ನು ಮುಂದೆ ನೀವು ಯಾರು ಯಾವ ಕೆಲಸನೂ ಮಾಡಬಾರ್ದು. ಎಲ್ಲದನ್ನ ಇವತ್ತೇ ನಿಲ್ಲಿಸ್ಬಿಡಿ. ಏನಾಗುತ್ತೋ ಆಗಲಿ. ಹೌದು, ದೀಪ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನಿಮಗೆ ಸಿಗ್ಬೇಕಾದ ಮರ್ಯಾದೆ ಸಿಗೋವರೆಗೂ ನೀವು ಈ ಮನೆಯಲ್ಲಿ ಯಾರು ಕೆಲಸ ಮಾಡಬೇಡಿ. ಏನಚ್ಚು ನೀನು ಇವ್ರ ಜೊತೆ ಸೇರ್ಕೊಂಡು ಇವ್ರ ಥರನೇ ಆಡ್ತಿದ್ಯಲ್ಲ. ದಿಸ್ ಇಸ್ ನಾಟ್ ಫೇರ್. ನೋಡಿ, ಇವರು ಕ್ಷಮೆ ಕೇಳೋವರೆಗೂ ನೀವು ಯಾರು ಕೆಲಸ ಮಾಡಬಾರ್ದು. ಹೇಳಿ, ಕೆಲಸ ಮಾಡ್ತೀರಾ ಮಾಡಲ್ವಾ? ಮಾಡಲ್ಲ ಮೇಡಮ್, ನಾವ್ಯಾರು ಕೆಲಸ ಮಾಡಲ್ಲ. ಸೌಂದರ್ಯ ಮೇಡಮ್, ನಮಗೆ ಕ್ಷಮೆ ಕೇಳೋವರೆಗೂ ನಾವು ಯಾರು ಕೆಲಸ ಮಾಡಲ್ಲ ಮೇಡಮ್. ಹೌದು, ಮನೆ ಮುಂದೆ ಧರಣಿ ಕೂರ್ತೀವಿ. ಬೇಕೇ ಬೇಕು, ನ್ಯಾಯ ಬೇಕು, 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 ಬೇಕೇ ಬೇಕು, ನ್ಯಾಯ ಬೇಕು. ಏನೋ ಪಾಪ ಅವ್ರು ಆಗಿಂದನೂ ಕೈ ಹಿಡ್ಕೊಂಡಿದ್ದಾರೆ. ನೀನಂತೂ ಕೈ ತೆಗಿತಲ್ಲ. ಏನೋ ಬೇಗ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬನ್ನಿ. ಏನಪ್ಪ ಈಗ ನಿನ್ ತೀರ್ಮಾನ? ಏನು ಮಾತಾಡ್ಲಿಲ್ಲ ಅಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ತಾನೇ ಅರ್ಥ. ನಾನು ಒಪ್ತೆ. ಒಪ್ಲೂ ಇಲ್ಲ, ಬೇಡ ಅಂತಾನೂ ಹೇಳಿಲ್ಲ. ಅಂದ್ರೆ ಅರ್ಥ ಏನು? ಮನ್ಸಲ್ಲಿ ಒಪ್ಕೊಳಕ್ ಆಸೆ ಇದ್ರೂ ಹೇಳಕ್ಕಾಗದೆ ಒದ್ದಾಡ್ತಿದ್ಯಾ ಅಂತ ಆಯ್ತು. ತಲೆ ಕೆಡ್ಸ್ಕೋಬೇಡ, ಇವತ್ತಿಲ್ಲ ನಾಳೆ ನೀನು ಒಪ್ಕೊಂಡೇ ಒಪ್ಕೊಂತೀಯ. ನನಗೆ ಆ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ನಾನು ಆ ಕ್ಷಣಕ್ಕೆ ಕಾಯ್ತಾ ಇರ್ತೀನಿ. ಏನ್ ನರಸಿಂಹ, ರೂಮನ್ನಿಷ್ಟು ಗಲೀಜಾಗಿ ಇಟ್ಕೊಂಡಿದ್ಯಾ? ಕಪ್ಪು ನೀನು. ಇರು, ನಾನೇ ಕ್ಲೀನ್ ಮಾಡ್ಕೊಡ್ತೀನಿ. ಏಯ್, ಏನು ಮಾಡ್ತಾ ಇದ್ಯಾ ನೀನು? ಕಾಣಿಸ್ತಿಲ್ವಾ? ನನ್ನ ಫ್ರೆಂಡ್ ರೂಮ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ನಾವಿರೋ ಜಾಗ ಯಾವತ್ತೂ ನೀಟಾಗಿರ್ಬೇಕು. ಅದೆಲ್ಲ ನಾವು ಮಾಡ್ಕೋತೀವಿ. ಮಗ, ನಾನು ಹೊರಗಡೆ ಇರ್ತೀನಿ, ನೀನು ಆರಾಮಾಗಿ ಬಾ. ನಾನು ಬರ್ತೀರೋ? ಲವ್ ಮಗ, ಏನೋ ನಿನ್ ಕತೆ? ಇದು ಕತೆ ಅಲ್ಲ, ವ್ಯತೆ. ಇಲ್ಲ, ನೀನು ಹೃದಯ ಮಾಡ್ಕೊಂಡು ಹೇಳು. ಅವಳ ಮೇಲೆ ನಿಂಗೆ ನಿಜವೂ ಲವ್ ಇಲ್ವೇನಾ? ಒಂದಿಷ್ಟು ಲವ್ ಇಲ್ವೇನಾ? ದೇವ್ರಾಣೆ, ಇಲ್ಲ 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 ಅಷ್ಟೇ. ಅವಳು ಬೀಳೋ ಟೈಮಲ್ಲಿ ಏನೋ ದುರಂತ ಆಗೋ ರೇಂಜಿಗೆ ಬಿಲ್ಡಪ್ ಕೊಟ್ಟು ಇಟ್ಕೊಂಡಲ್ಲ, ಅದ್ಯಾಕಪ್ಪ? ಅದು ಅಲ್ಲ, ನಂದಿನ್ನೂ ಪ್ರಶ್ನೆ ಮುಗ್ದಿಲ್ಲ. ಇಟ್ಕೊಳ್ಳೋದು ಅಲ್ಲದೆ ರವಿಚಂದ್ರನ್ ರೇಂಜಿಗೆ ಪ್ರೀತಿಯಿಂದ ನೋಡ್ತಿದ್ದಲ್ಲ, ಅದೇನಕ್ಕೆ? ಆ ಥರ ಎಲ್ಲ ಏನೂ ಇಲ್ಲ. ಇಲ್ದಿರೋ ಪ್ರೀತಿನ ಸುಮ್ಮನೆ ಏನು ಹುಟ್ಟಾಕ್ಬೇಡ. ಏನೋ ಹುಡುಗಿ ಬೀಳ್ತಿಲ್ಲಲ್ಲ ಅಂತ ಹಿಡ್ಕೊಂಡೆ ಅಷ್ಟೇ. ಯಾವ ಪ್ರೀತಿನೂ ಇಲ್ಲ, ಮಣ್ಣು ಇಲ್ಲ, ಮಸಿನೂ ಇಲ್ಲ. ಇಷ್ಟ ಬಂದಿದ್ದೆಲ್ಲ ಮಾತಾಡ್ಬೇಡ. ಏನೋ ಅಪ್ಪ, ಇಷ್ಟು ದಿನ ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಅನಿಸ್ತಿತ್ತು. ಆದರೆ ಇನ್ಮೇಲಿಂದ ಹುಡುಗರ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟನೇ.
ಮಿಸ್ಟರ್ ಸಿಂಹ, ನಿಮ್ಮ ರೂಮ್ ಈಗ ಹೇಗಿದೆ ಅಂತ ಬಂದು ನೋಡಿ. ಬರಪ್ಪ ಈ ಬಾರೋ ಇಲ್ಲಿ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಸರಣಿ ಕೂತು ಹೆದರಿಸ್ತೀನಿ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಹೆದರಿಸೋರಿಗೆ ಹೇಗೆ ಎದುರಿಟ್ಕೊಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏಜೆನ್ಸಿ ಅವರು ಕಾಲ್ ಮಾಡಿದ್ರೆ ಈಗಿಂದೀಗಲೇ ಒಬ್ರಲ್ಲ 100 ಜನ ಕೆಲಸವನ್ನ ಬೇಕಾದ್ರೂ ಕಳಿಸ್ಕೊಡ್ತಾರೆ. ಆಮೇಲೆ ಕೆಲಸ ಕಳ್ಕೊಂಡು ಪಶ್ಚಾತ್ತಾಪ ಪಡೋದ್ ಬದಲು ಈಗ ಹೋಗಿ ಕೆಲಸ ನೋಡಿದ್ರೆ ಬೆಟರ್. ನಿಮಗೆಲ್ಲ ಇದೇ ಲಾಸ್ಟ್ ವಾರ್ನಿಂಗ್. ನಾನು ಹೇಳಿದ ಮಾತು ಕೇಳಿ ಉದ್ಧಾರ ಆಗ್ತೀರಾ ಅಥವಾ ಇನ್ಯಾರೋ ಹೇಳಿದ ಮಾತು ಕೇಳಿ ಕೆಲಸ ಕಳ್ಕೊತೀರಾ? ದೀಪಾ ಮೇಡಮ್ ನಮ್ಮ ಜೊತೆ ಇರೋವರೆಗೂ ನಾವ್ ಯಾರಿಗೂ ಎದ್ರಲ್ಲ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಧರಣಿ ಕೂರ್ತೀವಿ. ನಮ್ ಕೆಲಸ ಕಳ್ಕೊಂಡ್ರು ಪರವಾಗಿಲ್ಲ. ಈ ಥರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ನಾನಿನ್ನೇನು ಹೇಳೋಕ್ಕಾಗುತ್ತೆ? ನೋಡಿ, ನನಗೆ ನೀವು ಅನಿವಾರ್ಯ ಅಲ್ಲ, ಆದರೆ ನಿಮಗೆ ನಾನು ಅನಿವಾರ್ಯ. ಇಲ್ಲಿ ಯಾರಿಗೂ ಯಾರು ಅನಿವಾರ್ಯತೆ ಅಲ್ಲ ಮೇಡಮ್. ನಿಮಗೆ ಕೆಲಸ ಆಗಬೇಕು, ನಮಗೆ ಸಂಬಳ ಬೇಕು. ನಾವು ಕೆಲಸ ಮಾಡ್ತೀವಿ, ನೀವು ಸಂಬಳ ಕೊಡ್ತೀರಾ. ಸರಿಯಾಗಿ ಹೇಳಿದ್ರಿ. ನಮ್ದು ಯೂನಿಯನ್ ಇದೆ, ಇಲ್ಲಿ ನಡೆದಿರೋದಾಗ್ಲೇ ನಾವು ಅಲ್ಲಿ ಹೇಳಿದೀವಿ. ನಿಮ್ಗೆ ಇನ್ ಯಾರು ಕೆಲಸದವ್ರು ಸಿಗಲ್ಲ. ಇಷ್ಟೊಂದು ದಿಮಾಕು ನಿಮ್ಗೆಲ್ಲ ಒಳ್ಳೇದಲ್ಲ. ನಾವು ಮಾತಾಡೋದನ್ನ ದಿಮಾಕು ಅಹಂಕಾರ ಅನ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಮೇಡಮ್. ಇನ್ ಮಾತಾಡ್ತಾ ಇದ್ರೆ ಪ್ರಯೋಜನ ಇಲ್ಲ. ದೀಪಾ ಮೇಡಮ್ ಹೇಳ್ದಂಗೆ ಸೌಂದರ್ಯ ಮೇಡಮ್ ನಮ್ಮ ಹತ್ರ ಬಂದು ಕ್ಷಮೆ ಕೇಳೋವರೆಗೂ, ನಮಗೆ ನ್ಯಾಯ ಸಿಗೋವರೆಗೂ ನಾವು ಧರಣಿ ಕೂರೋಣ. ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಇದಕ್ಕೆಲ್ಲ ನೀವೇ ಕಾರಣ. ನಿಮ್ಮಿಂದಾಗಿರೋ ಈ ತಪ್ಪಿಗೆ ದೊಡ್ಡ ಬೆಲೆ ತೆರಬೇಕಾಗತ್ತೆ. ನೋಡ್ತಾ ಇರಿ. ದೀಪಾ, ನೀನು ಈ ಮನೆಗೆ ಬಂದಮೇಲೆ ಏನೇನೋ ಒಳ್ಳೊಳ್ಳೆ ಬದಲಾವಣೆಗಳಾಗ್ತಿದೆ. ಮೊನ್ನೆ ಚಿರು ಅದಕ್ಕೆ ಜೊತೆ ಹೋರಾಡಿ ಈ ಮನೇಲಿ ನಿನ್ನ ಸ್ಥಾನನ ಭದ್ರ ಮಾಡ್ಕೊಂಡು ಇವಾಗ ಕೆಲಸದವ್ರ ಪರ ನಿಂತ್ಕೊಂಡಿದ್ಯಾ. ನಿನ್ನ ಈ ಹೋರಾಟದಲ್ಲಿ ನನ್ನ ಸಪೋರ್ಟ್ ನಿನಗೆ ಯಾವಾಗಲೂ ಇರುತ್ತೆ. ತುಂಬ ಥ್ಯಾಂಕ್ಸ್ ಚಕ್ರ. ಟ್ಯಾನ್ ಟಡ್ಯಾನ್. ಹೇಗೆ ಅನ್ನಿಸ್ತಿದೆ? ಸೂಪರ್ ಆಗಿದೆ. ರೂಮ್ ಇದ್ರೆ ಹಿಂಗೆ ಹಿಡ್ಕೋಬೇಕು ಅಲ್ವಾ ಮಗ? ನೀನು ಇದನ್ನೆಲ್ಲ ಮಾಡಿ ನನ್ನ ಇಂಪ್ರೆಸ್ ಮಾಡ್ಬೋದು, ನನ್ನ ಜೊತೆ ಫ್ರೆಂಡ್ ಆಗ್ಬೋದು ಅಂತ ಅಂದ್ಕೊಂಡಿದ್ರೆ ಅದೆಲ್ಲ ನೀನು ಭ್ರಮೆ. ನೀನು ಏನೇ ತಿಪ್ಪುರ್ಲಾಗ ಹಾಕಿದ್ರು ನಾನು ಮಾತ್ರ ನೀನು ಸಾಹಸ ಮಾಡಲ್ಲ. ಹಾಗಾದರೆ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಹೇಳು. ಮೊದಲು ಇಲ್ಲಿಂದ ಹೋಗ್ತಿರ್ಬೇಕು. ಹೋದರೆ ಒಪ್ಕೋತೀಯಾ? ಖಂಡಿತವಾಗ್ಲೂ ಇಲ್ಲ. ತಗೋ. ಏನಿದು? ನೀನು ಈ ರೂಮ್ನ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿರೋದಕ್ಕೆ ನೀನು ಕೊಡ್ತಾ ಇರೋ ಟಿಪ್ಸು. ಇದನ್ನು ತಗೊಂಡು ಇಲ್ಲಿಂದ ಹೋಗ್ತಾ ಇರು. ಲೋ ಮಗ, ತಗೋ ಅಂದೆ. ತಗೋ ಅಂದೆ.
ನಿನ್ನನ್ನು ಹೇಗೆ ನನ್ನ ದಾರಿಗೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನರಸಿಂಹ. ಲೋ ಅಲ್ವೋ, ಅವಳು ಬಿದ್ರೆ ಹಿಡ್ಕೋತೀಯ, ಕೆಲಸ ಮಾಡಿದ್ರೆ ಬೈತೀಯ. ಆ ಹುಡುಗಿ ಮೇಲೆ ಯಾವಾಗ ಹೆಂಗಿರ್ತಿ ಅಂತ ಗೊತ್ತಾಗ್ತಿಲ್ವಲ್ಲ ನೀನು? ಕಷ್ಟಪಟ್ಟು ರೂಮ್ ಮೇಲೆ ಕ್ಲೀನ್ ಮಾಡಿರೋ ಆ ಹುಡುಗಿ ಮೇಲೆ ಯಾಕೆ ಅಷ್ಟೊಂದು ಕೋಪ ನಿನಗೆ? ಇನ್ನೇನು ನಾಗರಾವ್ ಜೊತೆ ರೊಮ್ಯಾನ್ಸ್ ಮಾಡಬೇಕಾಗಿತ್ತಾ? ಅಲ್ವೋ, ಅವಳಾಗೆ ಬಂದು ಕ್ಷಮೆ ಕೇಳ್ತಿದ್ದಾಳೆ. ಕ್ಷಮಿಸಿ ದೊಡ್ಡನಾಗೋದ್ ಬಿಟ್ಟು ದೂರ ತಳ್ಳಿ ಯಾಕೋ ಕೆಟ್ಟವನಾಗ್ತಿದ್ಯಾ? ಅವಳು ನನ್ನ ಕೆಟ್ಟವನು ಅನ್ಕೊಂಡ್ರೂ ಪರವಾಗಿಲ್ಲ, ನಾನು ಸರಿ ಇಲ್ಲ ಅನ್ಕೊಂಡ್ರೂ ಪರವಾಗಿಲ್ಲ, ನಾನು ಮಾತ್ರ ಅವಳು ಸಹವಾಸ ಮಾಡಲ್ಲ ಅಷ್ಟೇ. ಬ್ರದರ್, ಪ್ರಭಾಕರ್ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ಹಾಗಂದ್ರೆ ಯಾರು? ಬ್ರದರ್, ಈ ಆಫೀಸ್ ಇಟ್ಕೊಂಡಿದಾರಲ್ಲ ಅವರೇ, ಪ್ರಭಾಕರ್ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ಅವರು ಪ್ರಭಾಕರ್ ಅಲ್ಲ, ಪ್ರಭಾಕರ್ ಸರ್. ಓ, ಇವನಿಗೆ ಓನರ್ಗಿಂತ ಜಾಸ್ತಿನೇ ಗಾಂಚಲಿ ಇದೆ. ಅದೇ ಅದೇ ಪ್ರಭಾಕರ್ ಸರ್ ಇದಾರ? ಅವ್ರನ್ನ ನೋಡ್ಬೇಕಂದ್ರೆ ಅವ್ರ ಮನೆಗೆ ಹೋಗ್ರಿ, ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಹೌದಲ್ವಾ? ಹೌದು, ಅವ್ರ ಮನೇಲಿ ಬರುತ್ತೆ. ಯಾರಿಗೆ ಗೊತ್ತು? ಮತ್ತು ಮನೆಗೆ ಹೋಗಿ ಅಂತ ನೀವೇ ಹೇಳಿದ್ರಿ. ಅವ್ರ ಮನೆ ಗೊತ್ತಿದ್ರೆ ಅವ್ರ ಮನೆಗೆ ಹೋಗಿ, ಇಲ್ಲ ಅಂದರೆ ಅವ್ರು ಫೋನ್ ಮಾಡಿ ಇಲ್ಲಿ ಬಂದಿದ್ದೀವಿ ಅಂತ. ಒಂದು ಕೇಳಿದ್ರೆ 10 ಮಾತಾಡ್ತಿದ್ದಾನೆ ದಿಮಾಕ್ ನನ್ನ ಮಗ. ಅದು ಆ್ಯಕ್ಚುಲಿ ಇಲ್ಲೇ ಸಿಗ್ತೀನಿ ಅಂತ ಆಫೀಸ್ ಅಡ್ರೆಸ್ ಕೊಟ್ಟಿದ್ರು. ಇಲ್ಲಿ ನೋಡಿ. ಇದನ್ನ ಮೊದಲೇ ಹೇಳ್ಬೇಕಲ್ವಾ? ವೆಯ್ಟ್ ಮಾಡಿ, ಬರ್ತಾರೆ. ಯಾವಾಗ ಬರ್ತಾರೆ ಗೊತ್ತಿಲ್ಲ, ಮಧ್ಯಾಹ್ನ ಆಗ್ಬೋದು, ಸಂಜೆನೂ ಆಗ್ಬೋದು, ಬರ್ದೇನೂ ಇರ್ಬೋದು, ಯಾರಿಗೆ ಗೊತ್ತು? ಮಿಸ್ಟರ್ ಪ್ರಭಾಕರ್, ಇವತ್ತು ನೀನು ಯಾರು ಅಂತ ಕಂಡು ಹಿಡ್ದೇ ಹಿಡ್ತೀನಿ. ಅಂತೂ ಈ ಮನೇಲಿ ನಡೀತಿರೋ ಅನ್ಯಾಯದ ವಿರುದ್ಧ ಹೋರಾಡಕ್ಕೆ ದೀಪ ಒಂದು ಹೀರೋಯಿನ್ ಆಗಿ ಬಂದು ನನಗಂತೂ ತುಂಬಾ ಖುಷಿ ಆಗೋಯ್ತು. ಏನ್ರಿ ನಿಮ್ ಮಾತಿನರ್ಥ? ಸೌಂದರ್ಯ ಮಾಡಿ ಸರಿ ಇಲ್ಲ, ಅವಳು ಅನ್ಯಾಯ ಮಾಡ್ತಾಳಂತನ? ಹೊಸರಲ್ಲೂ ಕಲ್ಲೂರ್ಕ ಪ್ರಯತ್ನ ಮಾಡ್ಬೇಡ್ವೆ ಸುಕ್ಕು. ನಾನೆಲ್ಲಿ ಸೌಂದರ್ಯನ ಬಗ್ಗೆ ಕೆಟ್ಟದಾಗ ಮಾತಾಡಿದೆ? ಈ ಮನೆಯಲ್ಲಿ ಅನ್ಯಾಯವಾಗ್ತಿದ್ಯಲ್ಲ, ಅದನ್ನ ಸರಿಪಡಿಸೋಕೆ ದೀಪ ಒಂದು ಹೊಸ ಹೆಜ್ಜೆ ಇಡ್ತಿದ್ದಾಳೆ ಅಂತಂದೆ ಅಷ್ಟೇ. ಅದು ತಪ್ಪ ಸುಕ್ಕು? ತಪ್ಪೆ. ಅವಳು ಮಾಡಿರೋ ಮನೆ ಹಾಳು ಕೆಲ್ಸಕ್ಕೆ ಈಗ ನಾವು ಪಶ್ಚಾತ್ತಾಪ ಪಡೋ ಹಾಗಾಗಿದೆ. ಅದ್ ಹೇಗೆ? ಆ ಕೆಲ್ಸದವ್ರು ಮಾಡೋ ಕೆಲ್ಸನ ಯಾರ್ರಿ ಮಾಡ್ತಾರೆ? ಈ ಯೋಚನೆ ಅವ್ರಿಗೆ ಬೈಯೋವಾಗೆ ಇರ್ಬೇಕಾಗಿತ್ತು. ಈಗ ಮಾಡೋದೆಲ್ಲ ಮಾಡಿ ಯೋಚನೆ ಮಾಡಿದ್ರೆ ಏನ್ ಬಂತು ಪ್ರಯೋಜನ? ಕೃಷ್ಣ ಏನ್ ಹೇಳಿದಾನೆ ಗೊತ್ತಾ? ಇಲ್ಲೇ ಶೋಕ ನಡೀತಿದೆ, ಇನ್ ನಿಮ್ ಶ್ಲೋಕ ಬೇರೆ ಕೇಳ್ಬೇಕಾ? ಅದೇನು ಆಗಲ್ಲ, ಸುಮ್ನೆ ಇರ್ರಿ. ಇಲ್ಲ ಅಂದ್ರೆ ನೀವು ಆ ಕೆಲ್ಸದವ್ರ ಜೊತೆ ಹೋಗಿ ಧರಣಿ ಕುತ್ಕೊಳ್ಳಿ, ನನ್ ತಲೆ ಮಾತ್ರ ತಿನ್ಬೇಡಿ. ಆಲ್ರೆಡಿ ಮಧ್ಯಾಹ್ನ ಆಯ್ತು, ಅಡ್ಗೆ ಯಾರು ಮಾಡ್ತಾರೆ ಅಂತ ನಾನು ಟೆನ್ಷನ್ ಅಲ್ಲಿದ್ದೀನಿ. ಓ, ಕೆಲ್ಸದವ್ರು ಬರ್ದಿದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ಯಾ? ಅವ್ರು ಬರ್ದಿದ್ರೆ ನೀನಿದೆಯಲ್ಲ, ನೀನೇ ಅಡುಗೆ ಮಾಡು. ಬೇಕಾದ್ರೆ ನಿನ್ ಹಿಂದೆ ನಿಂತ್ಕೊಂಡು ನಾನು ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಡ್ತೀನಿ. ನಿಮಗ್ ನನ್ ಮೇಲೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟು ಅಂತ? ಇದೆಲ್ಲ ಅಭಿಮಾನನ ಅಥವಾ ಅನುರಾಗನ? ಅನುಕಂಪ. ಸುಕ್ಕು, ಹೋಗಣ್ಣ ಅಡಿಗೆ ಮನೆಗೆ. ಯಾಕೆ? ಈರುಳ್ಳಿ ಸಿಪ್ಪೆ ಸುಲಿಯೋಕೆ. ಕೈನ ನನ್ನ ಕಷ್ಟ ನನಗೆ, ನಿಮ್ದೊಂದು. ಹಲೋ, ನಮಸ್ಕಾರ. ವರ್ಕರ್ಸ್ ಬೇಕಿತ್ತು. ಹೌದಾ, ಸರಿ. ಹಸ್ಬೆಂಡು, ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಏನೋ ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ, ಏನಾಯ್ತು? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬಂದು ಕೇಳ್ತಾ ಇದ್ದೀರಾ? ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಅದಕ್ಕೆ ಬಗ್ಗೆ ಕೆಲಸದವ್ರಿಗೆ ಒಂಚೂರು ಭಯ ಇರೋದು ಬೇಡವಾ? ಒಂದು ಮಾತು ಬೈದ ತಕ್ಷಣ ಅವರೇ ಸರಿ ಇಲ್ಲ ಅಂದ್ಬಿಟ್ರೆ? ಅಯ್ಯೋ, ನಾನು ಹಾಗೆ ಹೇಳಿಲ್ಲಲ್ಲ. ಇನ್ನೇನ್ರಿ ಮತ್ತೆ? ಅದಕ್ಕೆ ಅವ್ರ ಹತ್ರ ಕ್ಷಮೆ ಕೇಳಬೇಕಾ? ಏನು ಧರಣಿ ಕೂರ್ತಾರ? ಕೂರ್ಲಿ, ಅವರ ನಾವ ನೋಡೇ ಬಿಡೋಣ. ಆಯ್ತು ಬಿಡಿ, ನೋಡೋಣ. ಅದಕ್ಕೆ ಪರ ನೀವಿದ್ದೀರಾ, ಕೆಲಸ ಪರ ನಾನಿದೆ. ಸರಿ, ಈಗ ನಿಮ್ಗೆ ಏನಾದರೂ ಬೇಕಿದ್ರೆ ಕೇಳಿ, ಕೊಡ್ತೀನಿ. ನೀವು ಇಲ್ಲಿಂದ ಹೋದರೆ ಸಾಕು.
ಹೋಗ್ತೀನಿ ಹಸ್ಬೆಂಡು. ನಿಮ್ಗೆ ಏನಾದರೂ ಬೇಕಿದ್ರೆ ನಾನೇ ಕೊಡಬೇಕು, ನನ್ನನ್ನೇ ಕೇಳಬೇಕು. ಯಾಕಂದರೆ ಅವರೆಲ್ಲರೂ ಧರಣಿ ಕೂರ್ತಿದಾರಲ್ವಾ, ಅದಕ್ಕೆ ಅದನ್ನ ನೆನ್ಪು ಮಾಡೋಣ ಅಂತ ಬಂದೆ. ಹಾಗಂತ ನಿಮ್ಗೆ ಅತ್ತಿಗೆಗೆ ಏನಾದರೂ ಬೇಕಿದ್ರೆ ನನ್ನ ಹತ್ರ ಬಿಡಬೇಡಿ, ನಾನು ಅದಕ್ಕಿಲ್ಲ. ನಂದು ಏನೇ ಇದ್ರು ನನ್ನ ಗಂಡನ ಯೋಗಕ್ಷೇಮ ನೋಡ್ಕೊಳ್ಳೋದಷ್ಟೇ. ಯಾಕಂದರೆ ನನಗೆ ಪತಿನೇ ಪರದೈವ. ನಿಮ್ಗೆ ಏನಾದರೂ ಬೇಕಿದ್ರೆ ಈ ಅನ್ನಿ ಸಾಕು, ಪಾನು ಹೇಳೋದು ಬೇಡ, ಅಷ್ಟ್ರಲ್ಲಿ ಬಂದ್ಬಿಡ್ತೀನಿ. ಮುನ್ಸ್ವಾಮಿಗಳೇ ಆ ಥರ ನೋಡಬೇಡಿ, ಚೆನ್ನಾಗಿ ಕಾಣಿಸಲ್ಲ. ಮೊದಲೇ ನಂಗೆ ತಲೆ ಕೆಟ್ಟಿದೆ. ನೀವೇ ಹೋದ್ರೆ ಸರಿ, ಇಲ್ದಾರೆ ನಾನು ಏನು ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹೋಗ್ತಿರೋ ಮೊದಲು ಕೆಲಸದವ್ರು ಹುಡುಕ್ಬೇಕು. ಅದಕ್ಕೆ ಹತ್ರ ಮಾತಾಡ್ತೀನಿ. ಅದಕ್ಕೆ ಕೆಲಸದವ್ರು ಧರಣಿ ಕೂಗ್ತಿರೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಚಿರು. ಇವ್ರು ಯಾಕೋ ಧರಣಿ ನಿಲ್ಸಂಗೆ ಕಾಣಿಸ್ತಲ್ಲ. ನೀವು ಬೇರೆ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರಾ? ಬೇರೆ ಯಾರಾದರೂ ಕೆಲಸದವ್ರು ಬರೋಕ್ಕೆ ರೆಡಿ ಇದ್ದಾರೆ? ನಾನು ಟ್ರೈ ಮಾಡಿದೆ ಚಿರು, ಆದರೆ ನಮ್ಮ ಮನೆಗೆ ಅಂದರೆ ಯಾರೋ ಕೆಲಸದವ್ರನ್ನ ಕಳ್ಸೋಕ್ಕೆ ರೆಡಿ ಇಲ್ಲ. ಇದೆಲ್ಲ ಆ ದೀಪನೇ ಅವ್ರುಗಳಿಗೆ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾಳೆ ಅನ್ಸುತ್ತೆ. ನನಗೆ ಗೊತ್ತಿರೋ ಕೆಲವೊಂದು ಏಜೆನ್ಸಿಗಳ ಹತ್ರ ವಿಚಾರಿಸ್ತೀನಿ. ಹಲೋ, ನಮಸ್ಕಾರ. ನಮ್ಮ ಮನೆಗೆ ಕೆಲವು ವರ್ಕರ್ಸ್ ಬೇಕಿತ್ತು, ಇದ್ದಾರಾ?